ನಿದ್ರೆ ಮಹಾನಿದ್ರೆ ಗಾಢ ನಿದ್ರೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಚಾಂಪಿಯನ್ಸ್ ಟ್ರೋಫಿಯ ಮೊದಲ 3 ಪಂದ್ಯಗಳು ಭಯಂಕರ ನಿದ್ರೆ. ನಿನ್ನೆದಂತೂ ಕೇಳೋದು ಬೇಡ, ಆ ರೇಂಜ್ಗೆ ನಿದ್ರೆ. ಯಾಕಂತಂದರೆ ನಿನ್ನೆದು ಕಾಂಪಿಟೇಷನ್ ಇರಲಿಲ್ಲ. ಸೌತ್ ಆಫ್ರಿಕಾ ವರ್ಸಸ್ ಅಫ್ಘಾನಿಸ್ತಾನ ಇದ್ದದ್ದು. ಅಫ್ಘಾನಿಸ್ತಾನ ಎಲ್ಲಿತ್ತು ಅಂತ ನಾವು ಹುಡುಕ್ತಾ ಇದ್ದೇವೆ. ಯಾಕಂತಂದರೆ 107 ರನ್ಗಳ ಹೀನಾಯ ಸೋಲು ಅಫ್ಘಾನಿಸ್ತಾನಕ್ಕೆ. ಒಂದಂತೂ ಅದು ಕಟು ಸತ್ಯ. ಎಂತಂದರೆ ಈ ಭಯಂಕರ ರಾ ಪೇಸ್ ಅಂತ ಇರ್ತಲ್ಲ, ರಾ ಪೇಸೆಲ್ಲ ಅಫ್ಘಾನಿಸ್ತಾನಕ್ಕೆ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ನಂಗೆ ಈಗ ಸಹ ಆಶ್ಚರ್ಯ, ಅವರು ಹೇಗೆ ODI ವರ್ಲ್ಡ್ ಕಪ್ಪಲ್ಲಿ 291 ಹೊಡೆದಿದ್ರು ಅಂತ ಆಸ್ಟ್ರೇಲಿಯಾದ ಮೇಲೆ. ಅದೊಂದು ಭಾರಿ ಶಾಕ್ ಆಗಿತ್ತು. ಯಾಕಂತಂದರೆ ಅಫ್ಘಾನಿಸ್ತಾನವ ಆ್ಯಂಡ್ ಅವರು 91ಕ್ಕೆ 7 ಹೋಗಿ ಆಸ್ಟ್ರೇಲಿಯಾ, ಮತ್ತು ಅಲ್ಲಿಂದ ಮ್ಯಾಕ್ಸಲ್ಲಿ ಅವರು 200 ಎಲ್ಲ ಹೊಡೆದು ಅದೊಂದು ಚರಿತ್ರೆ. ವಿನ್ ಆಗೋ ಮ್ಯಾಚ್ ಸೋತರು ಅಫ್ಘಾನಿಸ್ತಾನ. ಬಟ್ ನಿನ್ನೆ ಸೌತ್ ಆಫ್ರಿಕಾದ ಮೇಲಂತೂ ಎಂಥದ್ದು ಕಾಂಪಿಟೇಷನ್ ಇಲ್ಲ. ಒಳ್ಳೆ ನಿದ್ದೆ ಬಂತಪ್ಪ. ಮ್ಯಾಚ್ ನೋಡ್ತಾ ಇರೋವಾಗಲೇ ಬೋರ್ ಆಗ್ತಾಯಿತ್ತು. ಯಾಕಂತಂದರೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಸೌತ್ ಆಫ್ರಿಕಾ, ಟಾಸ್ ವಿನ್ ಆದದ್ದು ಸೌತ್ ಆಫ್ರಿಕಾ. ಆ್ಯಂಡ್ ಕ್ಲಾಸನ್ ಇರಲಿಲ್ಲ, ಕ್ಲಾಸನ್ ಇಂಜುರಿ ಕಾರಣದಿಂದಾಗಿ ಇರಲಿಲ್ಲ. ಆ್ಯಂಡ್ ಅವರ ಕ್ಯಾಪ್ಟನು ಬೌಮ ಅವರಿಗೆ ಟೀಮಲ್ಲಿ ಯಾರು ಆಡ್ತಿದ್ದಾರಂತ ಗೊತ್ತಿರಲಿಲ್ಲ. ಟಾಸ್ ಟೈಮಲ್ಲಿ ಎಂತ ಅಂದರು ಅಂದರೆ ಶಂಶಿ ಆಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಆಡ್ತಾ ಇದ್ದದ್ದು ಮಹಾರಾಜ್ ಅವರು. ಸೊ ಮಹಾರಾಜ್ ಆಡ್ತಾ ಇದ್ದಾರೆ, ಸ್ಪಿನ್ನರ್ ಶಂಶಿ ಆಡ್ತಾ ಇದ್ದಾರಾ ಅಂತವೇ ಅವ್ರಿಗೆ ಗೊತ್ತಿರಲಿಲ್ಲ. ಅವರು ದೇ ವೆಂಟ್ ಅಹೆಡ್ ವಿತ್ 4 ಪೇಸ್ ಆ್ಯಂಡ್ 1 ಸ್ಪಿನ್ ಅಟ್ಯಾಕ್. ಅಂದರೆ ಫುಲ್ ನಾವು ಪೇಸಲ್ಲಿ ನಂಬಿಕೆ ಇಡುವವರು ಅಂತ. ಆ್ಯಂಡ್ ಬ್ಯಾಟಿಂಗಲ್ಲಿ ಅವರಿಗೆ ಕ್ಲಾಸನ್ ಇಲ್ಲದಿರುವ ಕಾರಣ ಮೇ ಬಿ ಜಾರ್ಸಿ ಅವ್ರನ್ನ ಆಡಿಸುವ ಹಾಗಾಯ್ತು. ಇಲ್ಲ ಇದ್ದರೆ ಬೌಮಾನೆ ಓಪನಿಂಗ್ ಬರ್ತಿದ್ರು ಅಂತ ಕಾಣ್ತಿದೆ ರಿಕಲ್ಟನ್ ಜೊತೆ. ರಿಕಲ್ಟನ್ ನಾನು 1-2-3 ಸಲ ಹೇಳಿದ್ದಾನೆ ಮಾರೆ, ರಿಕಲ್ಟನಿಂದ ಆಟ ನೋಡುವಾಗ ನನಗೆ ಡಿಕಾಕ್ ಅಂತವೇ ಅನಿಸೋದು. ಲಿಟ್ರಲಿ ಅವ್ರದ್ದು ಆಟ, ಶಾರ್ಟ್ಸ್ ಎಲ್ಲವೂ ಕೂಡ ಡಿಕಾಕ್ ಥರವೇ ಅನ್ನಿಸ್ತದೆ. ಸ್ವಲ್ಪ ಡಿಕಾಕ್ಕಿಂತ ಎತ್ತರ ಜಾಸ್ತಿ ಇರ್ಬೋದು ಅಷ್ಟೇ. ರಿಕಲ್ಟನ್ ಅವರು ಸೂಪರಾಗಿ 100 ಹೊಡೆದ್ರು. ರನ್ನ ಬಾಲ್ 100 ಅಂತವೇ ಹೇಳ್ಬೋದು. ಆರಾಮ್ಸೆ ಎಲ್ಲಿ ಸಹ ಏನು ಟೆನ್ಷನ್ ಅಂತ ಅನ್ನಿಸ್ತಿರ್ಲಿಲ್ಲ ಅವರ ಆಟವನ್ನು ನೋಡುವಾಗ. ನ್ಯೂಜಿಲೆಂಡಲ್ಲಿ ಯಂಗ್ ಅವರು ಹೊಡೆದಿದ್ರಲ್ಲ ಫಸ್ಟ್ ಮ್ಯಾಚಲ್ಲಿ, ಅದೇ ಥರದ ಆಟ. ಆರಾಮು ರನ್ನ ಬಾಲಲ್ಲಿ ಒಂದು ಫ್ರೀ ಫ್ಲೋಯಿಂಗ್ 100. ಬೌಮಾ 50 ಹೊಡೆದ್ರು, ಮತ್ತು ಮಿಲ್ಲರ್, ಮಾರ್ಕ್ರಮ್, ಮತ್ತು ಡಸ್ಸನ್. ಅವ್ರದ್ದು ಬ್ಯಾಟಿಂಗ್ ನಾನು ಹೇಳಿದ್ದು, ನಮ್ಮದು ಒಂದು ಬ್ಯಾಟಿಂಗ್ ಡೆಪ್ತ್ ಉಂಟಂತಂದರೆ ಅವ್ರದ್ದೇನು ಕಡಿಮೆ ಇಲ್ಲಪ್ಪ. ರಿಕಲ್ಟನ್, ಜಾರ್ಸಿ, ಬೌಮಾ, ಮತ್ತು ಮಿಲ್ಲರ್, ಡಸ್ಸನ್, ಮಾರ್ಕ್ರಮ್, ಮತ್ತು ಮಾರ್ಕ್ ರಾನ್ಸನ್, ಮತ್ತು ಮಹಾರಾಜ್ ಕೂಡ ಒಂದು ರೇಂಜ್, ಮತ್ತು ಮಲ್ಡರ್. ಸೊ ಇಷ್ಟು ಆಲ್ರೌಂಡರ್ಸ್ ಎಲ್ಲ ಇರುವಾಗ 2 ಆಲ್ರೌಂಡರ್, ಪ್ರಾಪರ್ ಆಲ್ರೌಂಡರ್, ಮಲ್ಡರ್ ಮತ್ತು ಮಾರ್ಕ್ ರಾನ್ಸನ್. ಸೊ ಬ್ಯಾಟಿಂಗ್ ಡೆಪ್ತ್ ಒಟ್ರಾಶಿಯೇ ಉಂಟು. ಸೊ ನಿನ್ನೆ ಏನು ಭಯಂಕರ ಅನಿಸಿದಂತಂದರೆ ರಿಕಲ್ಟನ್ ಅವರ ರನ್ಔಟ್. ಆ ಥರದ ರನ್ಔಟ್ ತುಂಬ ರೇರ್ ನೋಡಿದ್ದು. ಅದು ಸಹ ಸ್ಪಿನ್ನರ್ಸ್ ಬೌಲಿಂಗಲ್ಲಿ. ರಿಕಲ್ಟನ್ ಅವರು 100 ಹೊಡೆದ್ರು. ರಾಶಿದ್ ಖಾನ್ ಅವರ ಬೌಲಿಂಗಲ್ಲಿ ಸ್ವಲ್ಪ ಮುಂದೆ ಬಂದು ವಾಪಸ್ ರಾಶಿದ್ ಖಾನಿಗೆ ಬಾಲ್ ಅಂದ್ಕೊಟ್ರು. ಇವರು ಸ್ವಲ್ಪ ಮುಂದೆ ಬಂದರು. ರಾಶಿದ್ ಖಾನ್ ರಪ್ ಅಂತ ಎಸ್ದು ಇವರು ಡೈವ್ ಹಾಕಿದ್ರು ಕೂಡ ಕೀಪರ್ ಅಷ್ಟೊತ್ತಲ್ಲಿ ಬೇಲ್ಸ್ ಹಾರಿಸಿಯಾಗಿತ್ತು. ಅದು ರನ್ಔಟ್ ಅಂತ ಘೋಷಣೆ ಆಯಿತು. ಯೂಶ್ವಲಿ ಫಾಸ್ಟ್ ಬೌಲರ್ಸ್ ಇದರಲ್ಲೆಲ್ಲ ನೋಡಿದ್ದೇವೆ. ಫಾಸ್ಟ್ ಬೌಲರ್ಸಿಗೆ ಹೊಡಿಲಿಕ್ಕೆ ಹೋಗಿ ಮುಂದೆ ಬಂದು ಫಾಸ್ಟ್ ಬೌಲರ್ಸ್ ಎಸ್ದು ರನ್ಔಟ್ ಆಗಿರುವಂತಹ ಇದೆಲ್ಲ ಉಂಟು, ದೃಷ್ಟಾಂತ ಉಂಟು. ಈವನ್ IPL ಅಲ್ಲಿ ಬ್ರಾವೋ ಕೊಹ್ಲಿ ಅವ್ರನ್ನ ಅದೇ ಥರ ರನ್ಔಟ್ ಮಾಡಿದರು CSK ವರ್ಸಸ್ RCB ಮ್ಯಾಚಲ್ಲಿ. ನನಗೆ ಇನ್ನೂ ಸಹ ನೆನ್ಪುಂಟು. ಬಟ್ ಸ್ಪಿನ್ನರ್ಸ್ ಎಕ್ಸಾಂಪಲ್ ನನಗೆ ಗೊತ್ತಿದ್ದಾಗೆ ಯಾವ್ದು ಸಹ ಇಲ್ಲ. ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಸ್ಪಿನ್ನರ್ಸ್ ಈ ಥರ ರನ್ಔಟ್ ಮಾಡಿರೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಫ್ರೀ ಫ್ಲೋಯಿಂಗ್ ಇನ್ನಿಂಗ್ಸ್ ಇತ್ತು. ಲಾಸ್ಟಿಗೆ ಒಂದು 4, ಒಂದು 6 ಎಲ್ಲ ಬಂದು, ಮಲ್ಡರ್ ಅವರು ಲಾಸ್ಟ್ 2 ಬಾಲಲ್ಲಿ ಒಂದು 4, 6 ಎಲ್ಲ ಬಂದು 315 ರನ್ 6 ವಿಕೆಟ್ ನಷ್ಟಕ್ಕೆ ಸೌತ್ ಆಫ್ರಿಕಾ ಹೊಡೀತು. ಆ್ಯಂಡ್ ಇದು ನಾಬಿ ಅವರು ಏನು ಹೇಳಿದರು, ಚಾಂಪಿಯನ್ಸ್ ಟ್ರೋಫಿ ಮುಗಿದ ಮೇಲೆ ನಾನು ರಿಟೈರ್ಮೆಂಟ್ ತಗೊಳ್ತೇನೆ ಅಂತ. ಈಗ ಇಲ್ಲ, ನಾ ಹಾಗೆ ಹೇಳಲಿಲ್ಲ, ನನಗೆ ಇನ್ನೂ ಸಹ ಆಡ್ಲಿಕ್ಕೆ ಇಷ್ಟ ಉಂಟು ಅಂತ ಸಹ ಸ್ಟೇಟ್ಮೆಂಟ್ ಬರ್ತಾ ಉಂಟಂತೆ. ಅದು ನಿಜವ ಸುಳ್ಳು ಗೊತ್ತಿಲ್ಲ. ಬಟ್ ಚಾಂಪಿಯನ್ಸ್ ಟ್ರೋಫಿ ಆದಮೇಲೆ ನಾನು ರಿಟೈರ್ಮೆಂಟ್ ಘೋಷಣೆ ಮಾಡ್ತೀನಿ ODI ಅಂತ ಹೇಳಿದರು. ಅವರು 2 ವಿಕೆಟ್ ತೆಗೆದ್ರು. ಎಸ್ಪೆಷಲಿ ಫಸ್ಟ್ ವಿಕೆಟ್ ತೆಗೆದಿದ್ರು, ಅದೊಂದು ಸ್ವಲ್ಪ ಹೈಲೈಟ್. ಮತ್ತು ಒಂದು ರೆಹಮತ್ ಶಾ ಅವರು ಕ್ಯಾಚ್ ಹಿಡಿದದು ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಸೂಪರಾಗಿ ಕ್ಯಾಚ್ ಹಿಡಿದ್ರು. ಅದು ಬಿಟ್ಟರೆ ಹೇಳಿಕೊಳ್ಳುವಂಥದ್ದು ಏನಿರಲಿಲ್ಲ. ಸ್ಲಾಟಲ್ಲಿ ಬಾಲ್ ಹಾಕ್ತಿದ್ರು, ಇವ್ರು ದಡ್ ಅಂತ ಎಲ್ಲರೂ ಸಹ ಸೇರಿಕೊಂಡು ಹೊಡಿತಾ ಇದ್ರು. ಇವ್ರದ್ದು ಬ್ಯಾಟಿಂಗ್ ಸ್ಟಾರ್ಟ್ ಆದಮೇಲೆ ಅಫ್ಘಾನಿಸ್ತಾನದ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಅಲ್ಲಿ ಸಹ ಒಂದು ರನ್ಔಟ್ ಆಯಿತು. ಏನು ಇವರು ರನ್ಔಟ್ ಮಾಡಿ, ಯಾವುದು ಐ ಥಿಂಕ್ ಸಿದ್ದಿಕಿ ಅಟ್ಟಲ್ ಅಂತ ಹೆಸರು ಬರ್ತದೆ ನೋಡಿ, ಅವರು ರನ್ಔಟ್ ಆದರು. ಸೊ ಸೌತ್ ಆಫ್ರಿಕಾದ ರನ್ಔಟಿಗೆ ಈ ಕಡೆಯಿಂದ ಈ ಕಡೆ ಅಫ್ಘಾನಿಸ್ತಾನದ ರನ್ಔಟ್ ಆಗಿ ಅಲ್ಲಿಗೆ ಲೆಕ್ಕ ಚುಕ್ತಿ ಆಯಿತು. ಮಾರ್ಕ್ ರಾನ್ಸನ್ ಅವರು ಡೈರೆಕ್ಟ್ ಹಿಟ್ ಮಾಡಿ ರನ್ಔಟ್ ಆದದ್ದು. ಅಲ್ಲಿ ರಹಮತ್ ಶಾ ಅವ್ರ
ಅವ್ರನ್ನ ಬಿಟ್ಟರೆ ಬೇರೆ ಯಾರು ಕೂಡ ಎಂಥದ್ದು ಆಡಲಿಲ್ಲ. 10ಕ್ಕಿಂತ ಜಾಸ್ತಿ 20ಕ್ಕಿಂತ ಕಡಿಮೆ ಅಂತ ಎಲ್ಲರೂ ಸಹ ಡಿಸೈಡ್ ಆಗಿ ಬಂದಿದ್ರು ಅಂತ ಅನ್ನಿಸ್ತದೆ. ಅವರ ಕ್ಯಾಪ್ಟನ್ 0 ಸುತ್ತಿದ್ರು, ಮಿಕ್ಕಿದವರೆಲ್ಲರೂ ಮೆಜಾರಿಟಿ ಆಫ್ ದಿ ಅಫ್ಘಾನಿಸ್ತಾನ್ ಪ್ಲೇಯರ್ಸ್ 10ಕ್ಕಿಂತ ಜಾಸ್ತಿ ಹೊಡಿತಿದ್ರು, 20ಕ್ಕಿಂತ ಕಡಿಮೆ ಹೊಡಿತಿದ್ರು. ಸೊ ಎಲ್ಲರೂ ಸಹ ಡಬಲ್ ಡಿಜಿಟ್, ಬಟ್ 20ಕ್ಕಿಂತ ಕಡಿಮೆ. ಸಪೋರ್ಟ್ ಸಿಗಲಿಲ್ಲ. ರೆಹಮತ್ ಶಾ ಒಂದು 90 ರನ್ ಹೊಡೆದ್ರು ಬಿಟ್ಟರೆ ಈ ರಾ ಪೇಸ್ ಅಟ್ಯಾಕ್ ಎದುರು ಇವರಿಗೆ ಎಂತ ಆಡ್ಲಿಕ್ಕೆ ಬರಲಿಲ್ಲ. ಲುಂಗಿ ಎಂಗಿಡಿ, ರಬಾಡ, ಮಾರ್ಕೋ ಆ್ಯನ್ಸನ್, ಮಲ್ಡರ್, ಈ 4 ಜನ ಸೇರಿಕೊಂಡು ಮರ್ಡರ್ ಮಾಡಿ ಹಾಕಿದ್ರು ಅಫ್ಘಾನಿಸ್ತಾನ. ವಾವ್, ಇದು ಚೆನ್ನಾಗಿದೆಯಲ್ಲ ಇಲ್ಲ, ಇನ್ನು ಮಲ್ಡರ್ ಸೇರಿಕೊಂಡು ಮರ್ಡರ್ ಮಾಡಿ ಹಾಕಿದ್ರು ಅಂತ. ಸೂಪರ್. ಆ್ಯಂಡ್ 1 ವಿಕೆಟ್ ಮಹಾರಾಜ್ ಅವರು ತೆಗೆದ್ರು ಅಂತ ಅಂದ್ಕೊಳ್ತೇನೆ. ಸೊ 207 ರನ್ನಿಗೆ ಢಮಾಡಿಮಿಲ್ ಡುಸ್. ಸೊ 107 ರನ್ನುಗಳ ಒಂದು ಹೀನಾಯ ಸೋಲು ಅಫ್ಘಾನಿಸ್ತಾನಕ್ಕೆ. ವಾಸ್ತವ ಎಂತಂದರೆ ಇದು ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಇವರಿಗೆಲ್ಲ ಕಪ್ಪೆಲ್ಲ ವಿನ್ ಆಗಲಿಕ್ಕೆ ಆಗೋದಿಲ್ಲ ICC ಟೂರ್ನಮೆಂಟು, ಎಸ್ಪೆಷಲಿ ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನ. ಸೊ ಅವರು ಎಲ್ಲಾರು ಒಂದು ಹಿಯರ್ ಆ್ಯಂಡ್ ದ್ಯಾರೋ ಒಂದು ಸ್ವಲ್ಪ ಅಪ್ಸೆಟ್ ಕ್ರಿಯೇಟ್ ಮಾಡ್ಬೋದು ಬಿಟ್ಟರೆ ಅವರು ಸೆಮಿಫೈನಲ್ಗೆ ಹೋದರೆ ಒಂದು ದೊಡ್ಡ ದೊಡ್ಡ ಅಪ್ಸೆಟ್ಗಳು. ಸೊ ಆದ್ದರಿಂದ ಕಪ್ ಗೆಲ್ಲುವಂಥ ತಂಡಗಳು ಯಾವುದು ಈ ಚಾಂಪಿಯನ್ಸ್ ಟ್ರೋಫಿದು ಸ್ಕ್ವಾಡೆಲ್ಲ ನೋಡಿದಾಗ ಇಂಡಿಯಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಅಥವಾ ಸೌತ್ ಆಫ್ರಿಕಾ, ಈ 5 ತಂಡದಲ್ಲಿ ಯಾವ್ದಾದ್ರು ಒಬ್ಬರು ವಿನ್ ಆಗ್ತಾರೆ ಬಿಟ್ಟರೆ ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಚಾನ್ಸೇ ಇಲ್ಲ. ನೋ ವೇ. ಅಷ್ಟೇ. ನಿಮ್ಗೆಂತ ಅನಿಸಿತು ಮ್ಯಾಚ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. RCB ವುಮೆನ್ಸ್ ಇದು ವಿಡಿಯೋ ಬರಲಿಲ್ಲ ಬ್ರೋ, ಬರ್ತದೆ ಬ್ರೋ, ಊಟ ಆದಮೇಲೆ ಆಗ್ತಾನೆ. ಸ್ವಲ್ಪ ಅಲ್ಲಿ ತನಕ ನೀವು ಈ ವಿಡಿಯೋ ನೋಡಿ. ಆ್ಯಂಡ್ ಇನ್ನೂ 1 ತಿಂಗಳು, ಇನ್ನೂ ಸರಿಸುಮಾರು 1 ತಿಂಗಳು ಇದೇ ಬ್ಯಾಕ್ಗ್ರೌಂಡ್ ಇರ್ತದೆ ವಿಡಿಯೋದು. ನಮ್ದು ಏನೋ ಆ್ಯಕ್ಚುಲ್ ಒಂದು ಲೈಟ್ ಗೀಟ್ ಅದೆಲ್ಲ ನೀವು ರೆಗ್ಯುಲರ್ ಆಗಿ ನೋಡ್ತೀರಲ್ಲ, ಆ ಬ್ಯಾಕ್ಗ್ರೌಂಡ್ ಇರೋದಿಲ್ಲ ವಿಡಿಯೋದು. ಇಲ್ಲೇ ವಿಡಿಯೋ ಮಾಡ್ತೇನೆ. ಎಸ್, ಸರಿಯಾಗಿ ಬರುವ. ನಮಸ್ಕಾರ.